ಬೆಳಗಾವಿಯ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಲ್ಲಿರುವ ತಾಯಿ ಮಗು ಆಸ್ಪತ್ರೆ ಇದಾಗಿದೆ. ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಲ್ಲಿರುವ ತಾಯಿ ಮಗು ಆಸ್ಪತ್ರೆ ಇದಾಗಿದೆ. ಇಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ. ಗ್ರಾಮೀಣ ಭಾಗದ ಬಡ ಜನರಿಗಾಗಿ ಈ ಆಸ್ಪತ್ರೆಯನ್ನ ನಿರ್ಮಾಣವನ್ನ ಮಾಡಲಾಗಿದೆ. ಆದರೆ ಮೂಲಭೂತ ಸೌಕರ್ಯಗಳೇ ಅಲ್ಲಿ ಇಲ್ಲ. 28 ಕೋಟಿ ವೆಚ್ಚವನ್ನ ಮಾಡಿ ನಿರ್ಮಾಣವನ್ನ ಮಾಡಿದ್ದಾರೆ ಈ ಆಸ್ಪತ್ರೆಗೆ. ಆಸ್ಪತ್ರೆಯಲ್ಲಿ ಸಿಜೇರಿಯನ್ ಅನ್ನ ಮಾಡಲು ವೈದ್ಯರಿಲ್ಲ ಎಂಬ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ತಾಯಿ ಮಗು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲು ಸಲಕರಣೆಗಳು ಕೂಡ ಇಲ್ಲ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಆಸ್ಪತ್ರೆಗೆ ಆಗಮಿಸುವ ಬಾಣಂತಿಯರು ಬೇರೆ ಆಸ್ಪತ್ರೆಗೆ ಶಿಫ್ಟ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಬಾಣಂತಿಯರನ್ನ ವೈದ್ಯಾಧಿಕಾರಿಗಳನ್ನ ನೇಮಿಸುವಂತೆ ಕರವೇ ಹೋರಾಟವನ್ನ ಮಾಡ್ತಾ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆ ಈಗಾಗಲೇ ಹೋರಾಟವನ್ನ ಮಾಡ್ತಾ ಇದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ದೊಡ್ಡ ದೊಡ್ಡ ಕಟ್ಟಡವನ್ನ ಕೂಡ ಕಟ್ಟಿಸಿದ್ದಾರೆ ಆಸ್ಪತ್ರೆಯಲ್ಲಿ. ಆದರೆ ಅಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ. ಕುಡಿಯುವ ನೀರಿಗೂ ಕೂಡ ಗತಿ ಇಲ್ಲ. ಅದನ್ನ ನಾವೀಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ವೈದ್ಯಾಧಿಕಾರಿಗಳು ಕೂಡ ಇಲ್ಲ ಅಲ್ಲಿ ಎನ್ನುವ ಮಾಹಿತಿ ಸಿಗ್ತಾ ಇದೆ ಎನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹಳ್ಳಿಯ ಬಡ ಜನರಿಗಾಗಿ ಈ ಆಸ್ಪತ್ರೆಯನ್ನ ಈಗಾಗಲೇ ನಿರ್ಮಾಣವನ್ನ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ನಿರ್ಮಾಣವನ್ನ ಮಾಡಲಾಗಿದೆ. ಆದರೆ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಿಲ್ಲ ಎಂದು ಅಲ್ಲಿನ ಸ್ಥಳೀಯರು ಇದೀಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅಲ್ಲಿನ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ, ಬಡವರ ಪರ ಯಾವ ರೀತಿ ಕಾಳಜಿಯನ್ನ ವಹಿಸ್ತಾ ಇದ್ದಾರೆ ಎನ್ನುವ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಅಲ್ಲಿ ಬರುವಂತಹ ಬಾಣಂತಿಯರನ್ನ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ನೀವು ಕೂಡ ಇದೀಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಆಸ್ಪತ್ರೆಗೆ ಒಬ್ಬ ಮಹಿಳೆಯನ್ನ ಚಿಕಿತ್ಸೆ ಮಾಡಲಿಕ್ಕೆ ಅಲ್ಲಿ ಯಾವುದೇ ವೈದ್ಯಾಧಿಕಾರಿಗಳು ಇಲ್ಲ, ಹಿರಿಯ ವೈದ್ಯಾಧಿಕಾರಿಗಳು ಇಲ್ಲ ಎನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಕುಡಿಯುವ ನೀರಿಗೂ ಕೂಡ ಗತಿ ಇಲ್ಲ. ಹಾಗಾದ್ರೆ ಅಲ್ಲಿನ ಜನರ ಪರಿಸ್ಥಿತಿ ಏನಾಗಿರ್ಬೋದು? ಇನ್ನು ಜನಪ್ರತಿನಿಧಿಗಳು ಎಲೆಕ್ಷನ್ ಬಂತು ಅಂದ್ರೆ ಸಾಕು ವೋಟ್ ಕೇಳೋಕೆ ಅಲ್ಲಿ ಬರ್ತಾ ಇರ್ತಾರೆ. ಇಂತಹ ಸಮಸ್ಯೆಗಳಿಗೆ ಅವರು ಯಾಕೆ ಸ್ಪಂದಿಸ್ತಾ ಇಲ್ಲ? ಅದರಲ್ಲೂ ಬಾಣಂತಿಯರು, ಅದು ತಾಯಿ ಮಕ್ಕಳ ಆಸ್ಪತ್ರೆ, ಅಲ್ಲಿ ಎಷ್ಟು ಜನ ಸೆಕ್ಯೂರಿಟಿ ಇರಬೇಕು, ಎಷ್ಟು ಜನ ಸಿಬ್ಬಂದಿ ವರ್ಗಗಳು ಇರಬೇಕು? ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಬೆರಳೆಣಿಕೆಯಷ್ಟು ಮಾತ್ರ ಸಿಬ್ಬಂದಿಗಳು ಅಲ್ಲಿ ಇದ್ದಾರೆ. ಈ ರೀತಿ ಆದ್ರೆ ಯಾವ ರೀತಿ ಚಿಕಿತ್ಸೆಯನ್ನ ಕೊಡ್ತಾರೆ? ಸರ್ಕಾರ ಯಾವ ರೀತಿ ಇದ್ರ ಬಗ್ಗೆ ಗಮನ ಹರಿಸುತ್ತೆ? ಮುಂದಿನ ದಿನಗಳಲ್ಲಿ ಈ ನ್ಯೂಸ್ ಆದ ತಕ್ಷಣನಾದ್ರೂ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸುತ್ತಾ? ಅಲ್ಲಿನ ಜನಪ್ರತಿನಿಧಿಗಳು ಯಾವ ರೀತಿ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇನ್ನು ಬಾಣಂತಿಯರಿಗೆ ಈ ರೀತಿ ಆದ್ರೆ ಅವರನ್ನ ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗಿದೆ. ಕೋಟ್ಯಾಂತರ ರೂಪಾಯಿಯನ್ನ ಖರ್ಚು ಮಾಡಿ ಹಾಸ್ಪಿಟಲ್ ಅನ್ನ ನಿರ್ಮಾಣ ಕೂಡ ಮಾಡಲಾಗಿದೆ. ಆದ್ರೂ ಯಾಕೆ ಈ ರೀತಿ ಅವ್ಯವಸ್ಥೆ ಕಾಣ್ತಾ ಇದೆ ಎನ್ನುವ ಪ್ರಶ್ನೆ ಕೂಡ ಇದೀಗ ಎದುರಾಗ್ತಾ ಇದೆ. ಈಗ ಚಿಕ್ಕೋಡಿ ಒಳಗ ತಾಯಿ ಮಗು ಆಸ್ಪತ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಂಯುಕ್ತದೊಳಗೆ ಒಂದು 28 ಕೋಟಿಗಿಂತ ಹೆಚ್ಚು ಅನುದಾನದಿಂದ ಒಂದು ಆಸ್ಪತ್ರೆ ತಯಾರಾಗಿತ್ತು. ಸನ್ಮಾನ್ಯ ಗಣೇಶ್ ಹುಕ್ಕೇರಿ ಮತ್ತು ಪ್ರಕಾಶ್ ಹುಕ್ಕೇರಿ ಪ್ರಯತ್ನ ಮಾಡಿ 5-6 ವರ್ಷದಿಂದ ಕಟ್ಟಡನ ಕಟ್ಟಕ್ಕೆ ಪ್ರಯತ್ನ ಮಾಡಿದ್ರು, ಕಟ್ಟಿದ್ದಾರೆ. ಕಟ್ಟಿ ತಯಾರಾದರೂ ಇದು ಉದ್ಘಾಟನೆ ಭಾಗ್ಯ ಸುದ್ದ ಸಿಗಲಿಲ್ಲ. ಉದ್ಘಾಟನೆ ಭಾಗ್ಯ ಸಿಗದ ಕಾರಣ ಅದಕ್ಕೂ ಸುದ್ದ ಹೋರಾಟ ಮಾಡೋಕ್ಕಾಯ್ತು. ಹೋರಾಟ ಮಾಡಿ ಉದ್ಘಾಟನೆ ಆಯ್ತು.
ಉದ್ಘಾಟನೆ ಆದ ನಂತರ ಸಾಕಷ್ಟು ಇಲ್ಲಿ ಬಡವರಿಗೆ ಉಪಯೋಗ ಆಕೈತಿ. ಇಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಒಳಗೆ ಸಿಸರಿನ್ ಆಗ್ತಿದ್ದು ಮತ್ತು ನಾರ್ಮಲ್ ಡೆಲಿವರಿ ಎಲ್ಲ ಆಗ್ತಿತ್ತು, ಒಳ್ಳೆ ವ್ಯವಸ್ಥೆ ಎಲ್ಲ ಐತಿ ಇಲ್ಲಿ. ಆದ್ರೂ ಏನಾಗೈತಿ ರೀ, ಒಬ್ಬ ಜಿಲ್ಲಾ ಆರೋಗ್ಯ ಅಧಿಕಾರಿ ಏನು ಮಾಡಿದಾರೆ ರೀ, ಇಲ್ಲಿ ಸಿಸರಿಂಗ್ ಮಾಡೋದು ಬಂದ್ ಮಾಡಿಸಿದಾರೆ ರೀ. ಇದಕ್ಕೆಲ್ಲ ಕಾರಣ ಅಂತಂದ್ರೆ ಅವ್ರು ಖಾಸಗಿ ಉದ್ಯೋಗಗಳಿದಾವ್ರು, ಖಾಸಗಿ ದವಾಖಾನೆಗಳು, ಸರ್ಕಾರಿ ದವಾಖಾನೆ ಬಾಜು ಖಾಸಗಿ ದವಾಖಾನೆಗಳು ಮಾಡಿದಾರೆ ರೀ. ಅದ್ರ ಬಗ್ಗೆ ಈಗಾಗಲೇ ಭಾಳ ಸಲ ನಾವು ಹೋರಾಟ ಮಾಡಿದ್ವಿ, ಆದರೆ ಯಾರೂ ಗಮನಕ್ಕೆ ಬರಕ್ಕೆ ತಯಾರಿಲ್ಲ. ಅದಕ್ಕೆ ಕೂಡಲೇ ಚಿಕ್ಕೋಡಿ ಜನಪ್ರತಿನಿಧಿಗಳು ಗಣೇಶ್ ಹುಕ್ಕೇರಿ ಅವರು, ಪ್ರಕಾಶ್ ಹುಕ್ಕೇರಿ ಅವರು ಗಮನ ಹರಿಸಬೇಕು ಮತ್ತು ಜಿಲ್ಲಾ ವೈದ್ಯಾಧಿಕಾರಿಗಳನ್ನ ಬದಲಾವಣೆ ಮಾಡಬೇಕು ರೀ. ಅವ್ರು ಬದಲಾವಣೆ ಆಗಿಸುವೆ ಆರೋಗ್ಯ ಇಲಾಖೆ ಸುಧಾರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಒಳ್ಳೆ ಸಿಬ್ಬಂದಿ ಐತಿ, ಒಳ್ಳೆ ಫೆಸಿಲಿಟೀಸ್ ಇದಾವೆ, ಆದ್ರೂ ಇದು ಸಿಸರಿಂಗ್ ಮಾಡೋದು ಬಂದ್ ಮಾಡಿದ್ರು. ಅದಕ್ಕೆ ಸಿಸರಿಂಗ್ ಚಾಲೂ ಮಾಡ್ಬೇಕಂತೇಳಿ ನಾವು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಜೈ ಕರ್ನಾಟಕ ಸಂಘಟನೆ ಅಶ್ಫಾಕ್ ಸೈಯದ್ ಮತ್ತು ಸಂಜು ಬಡಿಗೇರ್ ನೇತೃತ್ವದೊಳಗೆ ಇವತ್ತು ಪ್ರತಿಭಟನೆ ಮಾಡಿದೆವು. ಮತ್ತು ಕೂಡಲೇ ಏನಿದೆ ಇಲ್ಲಿ ಸಿಸರಿಂಗ್ ಚಾಲೂ ಆಗಬೇಕು. ಒಂದು ವೇಳೆ ಚಾಲೂ ಆಗಲಿಲ್ಲ ಅಂತಂದ್ರೆ ಬರೋ ದಿವಸದೊಳಗೆ